ಕರ್ನಾಟಕದ ನದಿ ವ್ಯವಸ್ಥೆ. PC ಒಂದ್ಸರಿ ಹಿಂಗೆ ಕೇಳಿದ್ದ ಕ್ವಶನ್, ನೇರವಾದ ಪ್ರಶ್ನೆ. ABCD 6 7 8 10 ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು? ಎಸ್, ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು ಅಂದ್ರೆ 7 ನದಿ ವ್ಯವಸ್ಥೆಗಳದಂತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ನದಿ ವ್ಯವಸ್ಥೆಗಳದವಂದ್ರ 7 ನದಿ ವ್ಯವಸ್ಥೆಗಳನ್ನು ನೋಡ್ತೀವಿ. 7 ನದಿ ವ್ಯವಸ್ಥೆಗಳು ಯಾವುವು? ಒಂದು, ಯಾಕ ಇಲ್ಲಿ ಬಿಡು, ಏನಾಯ್ತು ನೀರಾವರಿ ಹೇಳ್ತೀನಿ ಬಿಡು. ಆಯ್ತಾಯ್ತಾಯ್ತು, ನದಿ ಹೇಳಿ ನೀರಾವರಿ ಹೇಳ್ತೀನಿ. ಯಾಕೆ ಅದನ್ನ ಯಾಕೆ ಇದು ಮಾಡಿರಿ? ಫಾರೆಸ್ಟ್ ಸಾಕಷ್ಟೇ, ಸಮಾಧಾನ ಇಲ್ಲ ಮಂದಿಗೆ. ಸಮಾಧಾನ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 7 ನದಿ ವ್ಯವಸ್ಥೆಗಳದವ. ಆ 7 ನದಿ ವ್ಯವಸ್ಥೆಗಳಲ್ಲಿ ಒಂದದ್ದು ಗೋದಾವರಿ ನದಿ, ಎರಡನೇದ್ದು ಕೃಷ್ಣ, ಮೂರನೇದ್ದು ಕಾವೇರಿ. ಗೋದಾವರಿ, ಕೃಷ್ಣ, ಕಾವೇರಿ. ನಂಬರ್ 4 ಪಶ್ಚಿಮಕ್ಕೆ ಹರಿಯುವ ನದಿಗಳು. ನಂಬರ್ 5 ಪಾಲಾರ ನದಿ. ನಂಬರ್ 6 ಉತ್ತರ ಪಿನಕಾನಿ. ನಂಬರ್ 7 ದಕ್ಷಿಣ ಪಿನಕಾನಿ. ಬರ್ಕೋರಿ. ಕರ್ನಾಟಕ ರಾಜ್ಯದ ನದಿ ವ್ಯವಸ್ಥೆ ನೋಡಿದಾಗ ಸಾಮಾನ್ಯವಾಗಿ ನದಿ ಅಂದ್ರೆ ಏನು? ನದಿ ಅಂದ್ರ ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವ ಸಿಹಿ ನೀರಿನ ಜಲಧಾರೆಯೇ ನದಿ. ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರೆಯೇ ನದಿ ಅಂತ ಕರಿತೀವಿ. ಸಾಮಾನ್ಯವಾಗಿ ನದಿ ಅಂದ್ರೆ ಏನು? ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರೆಯನ್ನೇ ನದಿ ಅಂತ ಕರಿತೀವಿ. ನದಿ ಹುಟ್ಟುವ ಸ್ಥಳವನ್ನು ಏನಂತ ಕರೀತಾರೆ? ನದಿ ಹುಟ್ಟುವ ಸ್ಥಳವನ್ನು ನದಿ ಮೂಲ ಅಂತ ಕರೀತಾರೆ. ನದಿ ಮೂಲ ನಂಬರ್ 1. ನದಿ ಅಂತ್ಯಗೊಳ್ಳುವ ಸ್ಥಳವನ್ನು ನದಿ ಮುಖ. ಇವೆಲ್ಲ ಕೇಳೋಣ ಎಕ್ಸಾಮ್.
ನದಿ ಅಂತ್ಯಗೊಳ್ಳುವ ಸ್ಥಳವನ್ನ ನದಿ ಮುಖ ಅಂತ ಕರಿತೀವಿ. ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರವನ್ನು ಸರಿಸಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರಿಯೇ ನದಿ. ನದಿ ಹುಟ್ಟುವ ಸ್ಥಳವನ್ನ ನದಿ ಮೂಲ ಅಂತ ಕರೆದ್ರ, ನದಿ ಅಂತ್ಯಗೊಳ್ಳುವ ಸ್ಥಳವನ್ನ ನದಿ ಮುಖ ಅಂತ ಕರೀತಾರ. ನದಿ ಹುಟ್ಟಿನಿಂದ ಸಾಯುವವರೆಗೆ ಎಷ್ಟು ಹಂತಗಳಲ್ಲಿ ಚಲಿಸ್ತದ? 2 ಹಂತಗಳಲ್ಲಿ, 3 ಹಂತಗಳಲ್ಲಿ, 4 ಹಂತಗಳಲ್ಲಿ, 5 ಹಂತಗಳಲ್ಲಿ. ನದಿ ಹುಟ್ಟಿನಿಂದ ಅಂತ್ಯಗೊಳ್ಳುವವರೆಗೆ. ನದಿ ಹುಟ್ಟಿನಿಂದ ಸಾಯುವವರೆಗೆ 3 ಹಂತಗಳಲ್ಲಿ. ಒಂದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ. ಬಾಲ್ಯ, ಯೌವನ, ಮುಪ್ಪಾವಸ್ಥೆ. ನದಿ ಪ್ರಾರಂಭದಲ್ಲಿ ಬಾಲ್ಯಾವಸ್ಥೆಯಲ್ಲಿ, 2ನೇ ಹಂತದಲ್ಲಿ ಯೌವನಾವಸ್ಥೆಯಲ್ಲಿ, 3ನೇ ಹಂತದಲ್ಲಿ ಮುಪ್ಪಾವಸ್ಥೆಯಲ್ಲಿ 3 ಹಂತಗಳಲ್ಲಿ ನದಿ ಚಲಿಸ್ತದೆ. ಇದನ್ನ ಮೇಲ್ಕಣಿವೆ ಅಂತ ಕರೀತಾರೆ. ಮೇಲ್ಕಣಿವೆ. ಇದನ್ನ ಮಧ್ಯ ಕಣಿವೆ ಅಂತ ಕರೀತಾರೆ. ಇದನ್ನ ಕೆಳಕಣಿವೆ ಅಂತ ಕರೀತಾರೆ. ಮೇಲ್ಕಣಿವೆ, ಮಧ್ಯ ಕಣಿವೆ, ಕೆಳಕಣಿವೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ. ನದಿ ಆರಂಭದಿಂದ ಅಂದ್ರ ಹುಟ್ಟಿನಿಂದ ಸಾಯುವವರೆಗೆ ಎಷ್ಟು ಹಂತಗಳಲ್ಲಿ ಚಲಿಸುತ್ತದೆ ಅಂದ್ರೆ 3 ಹಂತಗಳಲ್ಲಿ. ಒಂದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ. ನದಿ ಬಾಲ್ಯಾವಸ್ಥೆಯಲ್ಲಿ ಏನನ್ನ ನಿರ್ಮಾಣ ಮಾಡ್ತದ? ಇದು ಬಹಳ ಸರಿ ಕುಳಿಯ. ನದಿ ಬಾಲ್ಯಾವಸ್ಥೆಯಲ್ಲಿ ಯಾವ ಸೇಪುಗಳು ಇರ್ತಾವಂದ್ರ ಆಯಾಕಾರದ ಭೂಸ್ವರೂಪಗಳು, ವಿ ಆಕಾರದ ಭೂಸ್ವರೂಪಗಳು, ಜಲಪಾತಗಳು ಮತ್ತು ಕಂದರಗಳು. ಈ ತರ ಬಾಲ್ಯಾವಸ್ಥೆಯಲ್ಲಿ ನದಿಗಳು ಯಾವ ಸೇಪನ್ನು ನಿರ್ಮಾಣ ಮಾಡ್ತಾವಂದ್ರ ಆಯಾಕಾರದ ಭೂಸ್ವರೂಪ ಭೂಮಿಯೊಳಗೆ, ವಿ ಆಕಾರದ ಭೂಸ್ವರೂಪ ಜಲಪಾತಗಳು, ಕಂದರಗಳನ್ನ ಸೃಷ್ಟಿ ಮಾಡುತ್ತದೆ. ಬಾಲ್ಯಾವಸ್ಥೆಯಲ್ಲಿ ಆಯಾಕಾರ, ವಿ ಆಕಾರ, ಜಲಪಾತ ಮತ್ತೆ ಕಂದರಗಳು. ಆಯಾಕಾರದ ಭೂಸ್ವರೂಪಗಳು, ವಿ ಆಕಾರದ ಭೂಸ್ವರೂಪಗಳು, ಜಲಪಾತಗಳು, ಕಂದರಗಳು. ಪ್ರಪಂಚದ ಅತಿ ಎತ್ತರವಾದ ಜಲಪಾತ ಯಾವುದಂದ್ರ ಏಂಜಲ್ಸ್. ಎಲ್ಲಿದೆ ಇದು? ವೆನೆಜುವೆಲಾ ದೇಶ. ಪ್ರಪಂಚದ ಅತ್ಯಂತ ಎತ್ತರವಾದ ಜಲಪಾತ ಇದು. ಏಂಜಲ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡದಂದ್ರ ಚುರಾನ್ ನದಿಯಿಂದ ನಿರ್ಮಾಣಗೊಂಡದ್ದು. ಪ್ರಪಂಚದ ಅತಿ ಎತ್ತರವಾದ ಜಲಪಾತ ಅಂದ್ರೆ ಏಂಜಲ್ಸ್. ಇದರ ಹೈಟ್ ಎಷ್ಟಿದೆ ಅಂದ್ರ 979 ಮೀಟರ್ ಎತ್ತರವಾಗಿದೆ. 979 ಮೀಟರ್ ಎತ್ತರವಾಗಿದ್ದು ಜಗತ್ತಿನ ಅತಿ ಎತ್ತರವಾದ ಜಲಪಾತ ಏಂಜಲ್ಸ್. ಪ್ರಪಂಚದ ಅತ್ಯಂತ ಆಳವಾದ ಕಂದರ ಯಾವುದಂದ್ರ ಗ್ರ್ಯಾಂಡ್ ಕ್ಯಾನಿಯನ್ ಕಂದರ. ಇದು 12 ಕಿಲೋಮೀಟರ್ ಏನಾಗಿದೆ ಅಂದ್ರ ಉದ್ದ, 39 ಕಿಲೋಮೀಟರ್ ಅಗಲ, ಉದ್ದ, 1.5 ಕಿಲೋಮೀಟರ್ ಆಳ. 1.5 ಕಿಲೋಮೀಟರ್ ಆಳವಾಗಿದೆ, 12 ಕಿಲೋಮೀಟರ್ ಉದ್ದವಾಗಿದೆ, 39 ಕಿಲೋಮೀಟರ್ ಅಗಲವಾಗಿದೆ. ಯಾವುದು? ಗ್ರ್ಯಾಂಡ್ ಕ್ಯಾನಿಯನ್ ಪ್ರಪಂಚದ ಅತ್ಯಂತ ಆಳವಾಗಿರುವಂತ ಕಂದರ. ಈ ಗ್ರ್ಯಾಂಡ್ ಕ್ಯಾನಿಯನ್ ಕಂದರ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಕೊಲೆರೇಡೋ ಎಂಬ ನದಿಯಿಂದ ನಿರ್ಮಾಣಗೊಂಡಿದೆ. ಕೊಲೆರೇಡೋ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಕಂದರ. ಪ್ರಪಂಚದ ಅತಿ ಎತ್ತರವಾದ ಜಲಪಾತ ಅಂದ್ರೆ ಏಂಜಲ್ಸ್. ಇದು ಏಂಜಲ್ಸ್ ಅನ್ನುವಂತ ಜಲಪಾತ ವೆನಿಜುಲಾ ದೇಶದಲ್ಲಿ ಕಂಡು ಬರ್ತದೆ. ವೆನಿಜುಲಾ ಎಲ್ಲಿದೆ ಅಂದ್ರ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತದೆ. ದಕ್ಷಿಣ ಅಮೆರಿಕ. ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋದು ಯಾವ ದೇಶದಲ್ಲಿ ಇದೆ ಅಂದ್ರೆ ಉತ್ತರ ಅಮೆರಿಕ. ಒಂದು
ಕಡೆ ಉತ್ತರ ಅಮೆರಿಕ, ಇನ್ನೊಂದ್ ಕಡೆ ದಕ್ಷಿಣ ಅಮೆರಿಕ. ಬಾಲ್ಯಾವಸ್ಥೆಯಲ್ಲಿ. ಇನ್ನು ಎರಡನೇ ಅವಸ್ಥೆ ಯಾವ್ದಂದ್ರ ಯೌವನಾವಸ್ಥೆ. ನದಿಗಳು ಯೌವನಾವಸ್ಥೆಯಲ್ಲಿ ಎತ್ತಿನ ಕೊಂಬಿನಾಕಾರದ ಭೂಸ್ವರೂಪಗಳು. ಎತ್ತಿನ ಕೊಂಬಿನಾಕಾರದ ಭೂಸ್ವರೂಪಗಳು. ಎತ್ತಿನ ಕೊಂಬಿನಾಕಾರದ ಭೂಸ್ವರೂಪಗಳು ಮತ್ತೆ ಸಮತಟ್ಟಾದ ಮೈದಾನಗಳು. ಸಮತಟ್ಟಾದ ಮೈದಾನಗಳು. ಇನ್ನ ಕೆಳಕಣಿವೆಯಲ್ಲಿ ನದಿ ಮುಖಜ ಭೂಮಿಗಳು ನಿರ್ಮಾಣ ಆಗ್ತವೆ. ನದಿ ಮುಖಜ ಭೂಮಿಗಳು. ಆ ನದಿ ಮುಖಜ ಭೂಮಿ 3 ರೀತಿಯಲ್ಲಿ ಅದಾವ. ಒಂದು ಪಕ್ಷಿ ಪಾದಾಕಾರ, ಚೂಪಾಕಾರ, ಇನ್ನೊಂದು ತ್ರಿಕೋನಾಕಾರ. ನದಿ ಸಾಗರ, ಸಮುದ್ರ, ಸರೋವರವನ್ನು ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿಗಳು ಅಂತ ಕರಿತೀವಿ. ನದಿಗಳು ಸಾಗರ, ಸಮುದ್ರ, ಸರೋವರವನ್ನು ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ. ಆ ನದಿ ಮುಖಜ ಭೂಮಿ ನೋಡಕ್ ಹೆಂಗಿದೆ? ಪಕ್ಷಿ ಪಾದಾಕಾರ, ಚೂಪಾಕಾರ ಮತ್ತೆ ತ್ರಿಕೋನಾಕಾರ. ಪಕ್ಷಿ ಪಾದಾಕಾರದ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದ ನದಿ ಯಾವ್ದಂದ್ರ ಮಿಸಿಸಿಪ್ಪಿ ನದಿ. ನೋಡಿ, ಮೆಸಿಪಿಸಿ ಅಂತ ಬರ್ಕೊಂಡ್ರಿ. ಮೆಸಿಸಿಪ್ಪಿ ರೈಟ್ ಆನ್ಸರ್. ಪಕ್ಷಿ ಪಾದಾಕಾರದ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದ ನದಿ ಯಾವ್ದಂದ್ರ ಮೆಸಿಸಿಪ್ಪಿ. ಎಲ್ಲಿದೆ ಅಂದ್ರೆ ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಕಂಡು ಬರ್ತದೆ. USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. ಮೆಸಿಸಿಪ್ಪಿ ಪಕ್ಷಿ ಪಾದಾಕಾರದ ನದಿ ಮುಖಜ ಭೂಮಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನದಿ. ಚೂಪಾಕಾರದ ನದಿ ಮುಖಜ ಭೂಮಿ ಅಂದ್ರ ರೋಮ್ ದೇಶದಲ್ಲಿ ಕಂಡು ಬರುವ ಟೈಬರ್ ನದಿ. ನೋಡಿ, ಟೈಬರ್, ರೋಮ್ ದೇಶದಲ್ಲಿ ಕಂಡು ಬರುವ ಟೈಬರ್. ರೋಮ್ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಟೈಬರ್ ನದಿಯ ದಡದ ಮೇಲೆ ಇದೆ. ನೋಡಿ, ರೋಮ್ ಎಂಬುದು ಟೈಬರ್ ನದಿಯ ದಡದ ಮೇಲೆ. ತ್ರಿಕೋನಾಕಾರ ಅಂದ್ರ ಒಂದು ಗಂಗಾ ನದಿ, ಸಿಂಧೂ ನದಿ, ಬ್ರಹ್ಮಪುತ್ರ ನದಿ. ಇವೆಲ್ಲ ತ್ರಿಕೋನಾಕಾರದ ನದಿ ಮುಖಜ ಭೂಮಿಗಳ ನಿರ್ಮಾಣ ಮಾಡ್ಯಾವ. ಪಕ್ಷಿ ಪಾದಾಕಾರ ಅಂದ್ರ ಮೆಸಿಸಿಪ್ಪಿ, ಚೂಪಾಕಾರ ಅಂತಂದ್ರ ರೋಮ್ ದೇಶದ ಟೈಬರ್ ನದಿ, ತ್ರಿಕೋನಾಕಾರ ಅಂದ್ರ ಬ್ರಹ್ಮಪುತ್ರ, ಗಂಗಾ, ಸಿಂಧೂ ನದಿ, ಗಂಗಾ ನದಿ ಮತ್ತೆ ಬ್ರಹ್ಮಪುತ್ರ ನದಿಗಳು. ಬ್ರಹ್ಮಪುತ್ರ, ಗಂಗಾ, ಸಿಂಧು ಈ 3 ನದಿಗಳದವಲ್ಲ, ಇವು ತ್ರಿಕೋನಾಕಾರದ ಭೂಸ್ವರೂಪಗಳನ್ನ ನಿರ್ಮಾಣ ಮಾಡಿವೆ. ನದಿಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೊಟೊಮಾಲಜಿ ಅಂತ ಕರೀತಾರೆ. ನೋಡಿ, ಪೊಟೊಮಾಲಜಿ ಇದು ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ನದಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನ, ಕ್ವಶನ್ ಆಗಿದೆ, ಸ್ಟಡಿ ಅಬೌಟ್ ದ ರಿವರ್. ನದಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನ ಏನೆಂದು ಕರೆಯುತ್ತಾರಂತ ಕ್ವಶನ್ ಕೇಳೋಣ. ನದಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನ ಪೊಟೊಮಾಲಜಿ ಅಂತ ಕರೀತಾರೆ. ಪೊಟೊಮಾಲಜಿ ಅಂದ್ರೆ ನದಿಗಳ ವೈಜ್ಞಾನಿಕವಾದ ಅಧ್ಯಯನ. ಎಷ್ಟು ರಾಜ್ಯಗಳ ಮಧ್ಯೆ ಸಮಸ್ಯೆ ಇದೆ? ಮೊಗದಾಯಿ ಎನ್ನುವಂತ ನದಿ ಇದೆಯಲ್ಲ, ಎಷ್ಟು ರಾಜ್ಯಗಳ ಮಧ್ಯದಲ್ಲಿ ಸಮಸ್ಯೆ ಇದೆ? ರೈಟ್, ಮೊಗದಾಯಿ 2 ರಾಜ್ಯಗಳ ಮಧ್ಯೆ ಸಮಸ್ಯೆ ಇದೆ. ನೋಡಿ, ಆ 2 ರಾಜ್ಯಗಳು ಯಾವಂದ್ರೆ ಒಂದು ಕರ್ನಾಟಕ, ಇನ್ನೊಂದು ಗೋವಾ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿರುವಂತ ನದಿ ಯಾವ್ದಂದ್ರ ಮಹದಾಯಿ.
ಇದನ್ನ ಕರ್ನಾಟಕ ರಾಜ್ಯ ಮಹದಾಯಿ ಅಂತ ಕರೆದರೆ, ಕರ್ನಾಟಕ ರಾಜ್ಯದಲ್ಲಿ ಮಹದಾಯಿ ಅಂತ ಕರೆದರೆ, ಗೋವಾ ರಾಜ್ಯದಲ್ಲಿ ಏನಂತ ಕರೀತಾರೆ? ಮಾಂಡೋವಿ ಅಂತ ಕರೀತಾರೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಮಹದಾಯಿ, ಕರ್ನಾಟಕ ರಾಜ್ಯದಲ್ಲಿ ಮಹದಾಯಿ ಅಂತ ಕರೆದ್ರ, ಗೋವಾ ರಾಜ್ಯದಲ್ಲಿ ಏನಂತ ಕರೀತಾರೆ? ಮಾಂಡೋವಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮಹದಾಯಿ ಆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ. ಮಹದಾಯಿ ನದಿಯ ವೈಶಿಷ್ಟ್ಯ ಏನು? ಮಹದಾಯಿ ನದಿಯ ವಿಶೇಷ ಏನು ಅಂತಂದ್ರೆ, ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಜನ್ಮ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಅಲ್ಲ, ಭೀಮಗಢ ಎಂಬ ಸ್ಥಳ. ಕನಕುಂಬಿಯಲ್ಲಿ ಜನ್ಮ ತಾಳುವ ನದಿ ಯಾವುದು? ಮಲಪ್ರಭಾ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯವನ್ನು ಪ್ರವೇಶ ಮಾಡುತ್ತದೆ. ಗೋವಾ ರಾಜ್ಯವನ್ನು ಪ್ರವೇಶ ಮಾಡಿ, ಗೋವಾ ರಾಜ್ಯದ ಯಾವ ಸ್ಥಳ ಅಂದ್ರ ಪಣಜಿಯ ಮೂಲಕ ನೋಡಿ, ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಮಹದಾಯಿ. ಮಹದಾಯಿ ಇದನ್ನ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ, ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರಿತೀವಿ. ಎಲ್ಲಿ ಜನ್ಮ ತಾಳತ್ತಂದ್ರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಮಹದಾಯಿ. ಈ ಮಹದಾಯಿ ತಾನು ಹರಿಯುವಾಗ ಎಷ್ಟು ಜಲಪಾತಗಳನ್ನು ಸೃಷ್ಟಿ ಮಾಡ್ಯದಂದ್ರ 2 ಜಲಪಾತಗಳನ್ನು ಸೃಷ್ಟಿ ಮಾಡಿದ. ಅತ್ಯಂತ ಮುಖ್ಯವಾಗಿ 2 ಜಲಪಾತಗಳು. ಆ 2 ಜಲಪಾತಗಳು ಯಾವಂದ್ರ, ಒಂದು ದುವಂದರ್, ಒಂದು ವಜ್ರಪೋವ. ಒಂದು ವಜ್ರಪೋವ ಅನ್ನುವಂತ ಜಲಪಾತ, ಇನ್ನೊಂದು ಯಾವುದು ವಜ್ರಪೋವ ಎಂಬ ಜಲಪಾತ ಒಂದಾದ್ರ, ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ಜಲಪಾತ ದೂಧಸಾಗರ್. ದೂಧಸಾಗರ್, ವಜ್ರಪೋವ ಇನ್ನೊಂದು ದೂಧಸಾಗರ್. ವಜ್ರಪೋವ ಮತ್ತು ದೂಧಸಾಗರ್ ಅನ್ನುವಂತ ಜಲಪಾತಗಳು ಯಾವ ನದಿಯಿಂದ ನಿರ್ಮಾಣಗೊಂಡವ ಅಂದ್ರ ಮಹದಾಯಿ ನದಿಯಿಂದ ನಿರ್ಮಾಣಗೊಂಡವ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಮಹದಾಯಿ. ಮಹದಾಯಿ ನದಿ ತಾನು ಹರಿಯುವಂತ ಸಮಯದಲ್ಲಿ 2 ಜಲಪಾತಗಳನ್ನು ಸೃಷ್ಟಿ ಮಾಡ್ಯದ, ಒಂದು ವಜ್ರಪೋವ ಇನ್ನೊಂದು ದೂಧಸಾಗರ್. ಇತ್ತೀಚೆಗೆ ಈ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಾರ ನೋಡಿ. ಇತ್ತೀಚೆಗೆ ಮಹದಾಯಿ ನದಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಯಾವಂದ್ರೆ ಅಟಲ್ಜಿ ಸೇತುವೆ. ಮಹದಾಯಿ ನದಿಗೆ ಅಡ್ಡಲಾಗಿ ಇತ್ತೀಚೆಗೆ ಕಟ್ಟಿದಂತ ಒಂದು ಸೇತುವೆ ಹೆಸರು ಏನಂದ್ರ ಅಟಲ್ಜಿ ಸೇತುವೆ. ಇದು ಕ್ವಶನ್ ಆಗಿದೆ. ಮಹದಾಯಿ ನದಿಗೆ ಎಷ್ಟು ಅಂದ್ರೆ ಅತ್ಯಂತ ಮುಖ್ಯವಾಗಿ 2 ಉಪನದಿಗಳದ ನೋಡಿ. ಉಪನದಿಗಳು ಈ ನದಿಗೆ ಅಡ್ಡಲಾಗಿ
ಮುಖ್ಯವಾಗಿ ಎರಡು ಉಪನದಿಗಳದಾವ. ಒಂದು ಕಳಸಾ, ಇನ್ನೊಂದು ಬಂಡೂರಿ. ಒಂದು ಕಳಸಾ, ಇನ್ನೊಂದು ಬಂಡೂರಿ, ಎರಡು ಉಪನದಿಗಳು. ಮಹದಾಯಿ ನದಿಗೆ ಎರಡು ಉಪನದಿಗಳದಾವ. ಆ ಎರಡು ಉಪನದಿಗಳು ಯಾವಂದ್ರೆ ಒಂದು ಕಳಸಾ, ಇನ್ನೊಂದು ಬಂಡೂರಿ. ಆಕ್ಚುಲಿ ಈ ಕಳಸಾ ಮತ್ತು ಬಂಡೂರಿ ಅನ್ನುವಂತ ಎರಡು ಉಪನದಿಗಳದಾವಲ್ಲ, ಕಳಸಾ ಬಂಡೂರಿ ಎರಡು ಉಪನದಿಗಳನ್ನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನ್ನಕುಂಬಿ ಎಂಬ ಸ್ಥಳದಲ್ಲಿ, ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಮಲಪ್ರಭಾ ನದಿಗೆ ಜೋಡಿಸುವುದರ ಮೂಲಕ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಮಲಪ್ರಭಾ ನದಿಗೆ ಜೋಡಿಸುವುದರ ಮೂಲಕ ಹುಬ್ಬಳ್ಳಿ, ಧಾರವಾಡ, ಗದಗ್, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆಗಳಿಗೆ ಎಂತ ನೀರು ಅಂದ್ರ ಕುಡಿಯುವ ನೀರಿನ ಸೌಲಭ್ಯ ಕೊಡಲು ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಯನ್ನೇ ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆ ಅಂತ ಕರೀತಾರೆ. ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಮಲಪ್ರಭಾ ನದಿಗೆ ಈ ಎರಡು ಉಪನದಿಗಳನ್ನ, ಕಳಸಾ ಮತ್ತು ಬಂಡೂರಿ ಅನ್ನುವಂತ ಎರಡು ಉಪನದಿಗಳನ್ನ ಜೋಡಿಸುವುದರ ಮೂಲಕ ಹುಬ್ಬಳ್ಳಿ, ಧಾರವಾಡ, ಗದಗ, ಬೆಳಗಾಂ ಜಿಲ್ಲೆಗಳಿಗೆ ಎಂತ ನೀರು ಅಂದ್ರ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲು ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆ. ನೆಕ್ಸ್ಟ್, ಹಾಗಾದ್ರೆ ಈ ಒಂದು ಮಲಪ್ರಭಾ ನದಿಗೆ ಸಂಬಂಧಪಟ್ಟಂತೆ ಒಂದು ಸ್ಕೀಮ್ ಇದೆ, ವಿಶೇಷವಾಗಿರುವಂತ ಒಂದು. ಯಾವುದು ನೋಡಮ್, ಹೇಳಿ ನೋಡೋಣ. ಈ ಒಂದು ಈ ಮಹದಾಯಿ ನದಿಗೆ ಸಂಬಂಧಪಟ್ಟಂತೆ ನೇಮಕಗೊಂಡಂತ ಸಮಿತಿ ಯಾವುದು? GS ಪರಮ ಶಿವಯ್ಯ ವರದಿ, SR ಬೊಮ್ಮಯ್ಯ ವರದಿ, SR ನೀಲಕಂಠ ವರದಿ, SR ಬ್ರಿಜೇಶ್ ಕುಮಾರ್ ವರದಿ. ಬ್ರಿಜೇಶ್ ಕುಮಾರ್ ವರದಿ. ಕ್ವಶನ್ ನೋಡಿ ಇನ್ನೊಂದ್ಸರಿ. ಮಹದಾಯಿಗೆ ಸಂಬಂಧಪಟ್ಟಂತೆ ಮಹದಾಯಿ ನದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ವರದಿಯನ್ನ ನೋಡಿ, 38% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ SR ಬೊಮ್ಮಯ್ಯ ವರದಿ. ನೋಡಿ, ಹಾಗಾದ್ರೆ SR ಬೊಮ್ಮಯ್ಯ ವರದಿ ಜಾರಿಗೆ ಬಂದ ವರ್ಷ, ಈ SR ಬೊಮ್ಮಯ್ಯ ವರದಿ ಜಾರಿಗೆ ಬಂದ ವರ್ಷ ಯಾವಾಗಂದ್ರೆ 1986. ನೋಡಿ, 1986ರಲ್ಲಿ 1986ರಲ್ಲಿ SR ಬೊಮ್ಮಯ್ಯ ವರದಿ ಜಾರಿಗೆ ಬರುತ್ತದ. 1986ರ SR ಬೊಮ್ಮಯ್ಯ ವರದಿಯ ವೈಶಿಷ್ಟ್ಯಗಳೇನು ಅಂತಂದ್ರ, SR ಬೊಮ್ಮಯ್ಯ ವರದಿಯ ವೈಶಿಷ್ಟ್ಯಗಳೇನಂದ್ರ 7.56 TMC ನೀರನ್ನ ಫಾರ್ ಡ್ರಿಂಕಿಂಗ್, ಕುಡಿಯುವ ಸಲುವಾಗಿ 7.56 TMC ನೀರನ್ನ ಕುಡಿಯುವ ಸಲುವಾಗಿ, 14 TMC ನೀರನ್ನ ನೀರಾವರಿಗಾಗಿ, 15 TMC ನೀರನ್ನ ಜಲ ವಿದ್ಯುತ್ತಿಗಾಗಿ. ಟೋಟಲ್ ನಾವು ನೀರು ಎಷ್ಟು ಕೇಳಿದ್ದೇವೆ ಅಂದ್ರೆ SR ಬೊಮ್ಮಯ್ಯ ವರದಿಯ ಪ್ರಕಾರ 36.56 TMC ನೀರನ್ನು ಕೇಳಿವಿ. 36.56 TMC ನೀರನ್ನ ನಾವು ಅಪೇಕ್ಷೆ ಪಟ್ಟಿದ್ದೇವೆ.
1986 ಎಸ್ ಆರ್ ಬೊಮ್ಮಯ್ಯ ವರದಿಯ ಪ್ರಕಾರ ಎಷ್ಟು ನೀರನ್ನ ಅಪೇಕ್ಷೆ ಪಟ್ಟಿದ್ದೇವೆ ಅಂದ್ರೆ 36.56 TMs ನೀರನ್ನ ಅಪೇಕ್ಷೆ ಪಟ್ಟಿದ್ದೇವೆ. ಇಲ್ಲಿ 7.56 TMs ನೀರನ್ನ ಕುಡಿಯುವ ಸಲುವಾಗಿ, 14 TMs ನೀರನ್ನ ನೀರಾವರಿಗಾಗಿ, 15 TMs ನೀರನ್ನ ಜಲ ವಿದ್ಯುತ್ತಿಗಾಗಿ. ಆಕ್ಚುಲಿ ನಮಗೆ ಎಷ್ಟು ನೀರು ಬರಬೇಕು ಅಂತಂದ್ರ 42 TMs ನಮ್ಗೆ ಬರಬೇಕು. ಆ ನದಿಯ ಸಾಮರ್ಥ್ಯ ಎಷ್ಟಿದೆ? 210 TMC ಅದರ ಸಾಮರ್ಥ್ಯ ಇದೆ. ಮಹದಾಯಿ ನದಿಯ ಸಾಮರ್ಥ್ಯ ಟೋಟಲ್ 210 TMC. ನಮಗ್ ಬರ್ಬೇಕಾಗಿದ್ದು 42 TMC. ನಾವು ಕೇಳಿದ್ದು 36 TMC. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ. ಟೋಟಲ್ ಆ ನದಿಯ ಸಾಮರ್ಥ್ಯ 210 TMC. ನಾವು ಕೇಳಿದ್ದೆಷ್ಟು 36. ನಮಗ್ ಬರ್ಬೇಕಾಗಿದ್ದಷ್ಟು 42. ನಮ್ ಬರ್ಬೇಕಾಗಿರುವಂತ ನೀರಿನ ಪ್ರಮಾಣ 42 TMC. ಇನ್ನು 36.56 TMC ವಿಶೇಷ ಏನಂದ್ರೆ ನಾವು ಕೇಳಿದ್ದು ಯಾವ ವರದಿ ಪ್ರಕಾರ ಎಸ್ ಆರ್ ಬೊಮ್ಮಯ್ಯ. ಬಟ್ ನಮ್ಗೆ ಕೊಟ್ಟಿದ್ದೆಷ್ಟು 13.42 TMC ನೀರನ್ನು ನಮ್ಗೆ ಕೊಟ್ಟರು. ಇದು ಈ 13.42 TMC ನೀರನ್ನ ಯಾವ ವರದಿ ಪ್ರಕಾರ ಕೊಟ್ಟರು ಅಂದ್ರ ಪಾಂಚಾಲ್ ವರದಿ. ಸುಪ್ರೀಂ ಕೋರ್ಟಿನ ಪಾಂಚಾಲ್ ವರದಿಯ ಪ್ರಕಾರ ಈ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಪಾಂಚಾಲ್ ವರದಿ ನೆನ್ಪಿಡಿ, ಪಾಂಚಾಲ್ ವರದಿ. ಈ ಪಾಂಚಾಲ್ ವರದಿ ವಿಶೇಷ ಏನಂದ್ರೆ 2018ರಲ್ಲಿ ಜಾರಿಗೆ ಬಂದಂತ ಒಂದು ಆಯೋಗದ ವರದಿ. ನಾವು ನೀರು ಕೇಳಿದ್ದಷ್ಟು 36, ಅವ್ರು ಬಿಡಬೇಕಾಗಿದ್ದಷ್ಟು 42. ಆ ನದಿಯ ಸಾಮರ್ಥ್ಯ ಎಷ್ಟು 210 TMC. ಆದ್ರೆ ಪಂಚಾಲ್ ವರದಿಯ ಪ್ರಕಾರ ನಮ್ಮ ನೀರ 13.42 TMC ನೀರನ್ನ ನಮಗೆ ಬಿಡುಗಡೆ ಮಾಡಿದ್ದಾರೆ. ಇದು ಮಹದಾಯಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನೋಡಿ. ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿ 2 ಜಲಪಾತಗಳನ್ನು ಸೃಷ್ಟಿ ಮಾಡ್ಯದ. ಆ 2 ಜಲಪಾತಗಳು ಯಾವಂದ್ರೆ ಒಂದು ವಜ್ರಪೋವ, ಇನ್ನೊಂದು ದೂಧಸಾಗರ್. ಈ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಸೇತುವೆ ಯಾವುದಂದ್ರೆ ಅಟಲ್ಜಿ ಸೇತುವೆ. ಇದಕ್ಕೆ 2 ಉಪನದಿಗಳದಾವ. ಈ ನದಿಗೆ 2 ಉಪನದಿಗಳು ಯಾವಂದ್ರೆ ಒಂದು ಕಳಸ, ಇನ್ನೊಂದು ಬಂಡೂರಿ. ಕಳಸ ಮತ್ತು ಬಂಡೂರಿನಂತ 2 ಉಪನದಿಗಳದಾವ. ಈ 2 ಉಪನದಿಗಳನ್ನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಯಾವ ನದಿಗೆ ಜೋಡಿಸಬೇಕು? ಮಲಪ್ರಭಾ ನದಿಗೆ ಜೋಡಿಸುವಂತ ಉದ್ದೇಶವನ್ನು ಹೊಂದಲಾಗಿದೆ. ಹಾಗಾದ್ರೆ ಹುಬ್ಬಳ್ಳಿ, ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆ ಸೇರಿದಂತೆ ಒಟ್ಟು ಪ್ರಮುಖವಾಗಿ 3 ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲು ಹಮ್ಮಿಕೊಂಡಂತ ಒಂದು ಯೋಜನೆ ಇದು. ಯಾವುದು? ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ಎಷ್ಟು ಜಿಲ್ಲೆಗಳಂದ್ರ 3 ಜಿಲ್ಲೆಗಳು. 3 ಜಿಲ್ಲೆಗಳಂದ್ರ ಹುಬ್ಬಳ್ಳಿ ಧಾರವಾಡ ಸೇರಿ ಒಂದೇ ಇದು. ಹುಬ್ಬಳ್ಳಿ ಧಾರವಾಡ ಸೇರಿ ಒಂದು ಜಿಲ್ಲೆ, ಗದಗ ಒಂದು ಜಿಲ್ಲೆ, ಇನ್ನೊಂದು ಬೆಳಗಾವಿ ಜಿಲ್ಲೆ. ಹಾಗಾದ್ರೆ ಮಲಪ್ರಭಾ ನದಿಗೆ ಸಂಬಂಧಪಟ್ಟಂತೆ ಎಸ್ ಆರ್ ಬೊಮ್ಮಯ್ಯ ವರದಿ 1986 ಇದು 7.56 TMC ನೀರನ್ನು ಕುಡಿಯುವ ಸಲುವಾಗಿ ಕೇಳಿದ್ದಾರೆ. 14 TMC ನೀರನ್ನ ನೀರಾವರಿಗಾಗಿ, 15 TMC ನೀರನ್ನ ಜಲವಿದ್ಯುತ್ತಿಗಾಗಿ, ಟೋಟಲ್ 36.56 TMC ನೀರನ್ನ ಕೇಳಿದ್ದೇವೆ. ಆ ನದಿಯ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 210 TMC. ನಮಗೆ ಬರಬೇಕಾಗಿದ್ದು 42, ನಾವು ಕೇಳಿದ್ದು 36, ಅವ್ರು ಕೊಟ್ಟಿದ್ದು 13.42. ಯಾವ ವರದಿ ಪ್ರಕಾರ ನೀರು ಕೊಟ್ರಂದ್ರೆ ನಮಗವರು ಪಾಂಚಾಲ್ ಅನ್ನುವಂತ ಒಂದು ವರದಿಯ ಪ್ರಕಾರ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಮುಂದೋಗೋಣ. ಓಕೆ, ನೆಕ್ಸ್ಟ್ ನದಿ ಯಾವ್ದಂದ್ರೆ ಕಾಳಿ ನದಿ ನೋಡಿ. ಕಾಳಿ ನದಿ. ಈ ಕಾಳಿ ನದಿಯ ವಿಶೇಷ ಏನು ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಮುಖವಾದ ನದಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಅತಿ ಮುಖ್ಯವಾದ ನದಿ.
ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಮುಖ್ಯವಾದ ನದಿ ಯಾವ್ದಂದ್ರ ಕಾಳಿ ನದಿ. ಕಾಳಿ ನದಿ ಎಲ್ಲಿ ಜನ್ಮ ತಾಳುತ್ತದೆ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಆದರೆ ಅದೇ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಯಾವ ನದಿ? ಕಾಳಿ ನದಿ. ಈ ನದಿಯ ಉದ್ದ ಎಷ್ಟು? ಕಾಳಿ ನದಿಯ ಉದ್ದ 184 ಕಿಲೋಮೀಟರ್. ಕಾಳಿ ನದಿಯ ಉದ್ದ. ಇದು ವಿಶೇಷ ಏನು ಗೊತ್ತಾ? ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುತ್ತದೆ. ಕಪ್ಪು ಬಂಡೆ ಸಂಚಯನಗೊಳ್ಳುವುದರಿಂದ ಇದನ್ನು ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುವುದರಿಂದ ಕರಿಕಾಳಿ ಈ ಕಾಳಿ ನದಿ ಜಲಪಾತನ ಸೃಷ್ಟಿ ಮಾಡ್ಯಾರ. ಕಾಳಿ ನದಿ ನಿರ್ಮಾಣ ಮಾಡಿದ ಜಲಪಾತಗಳ ಸಂಖ್ಯೆ ಎಷ್ಟಂದ್ರೆ 2 ಜಲಪಾತಗಳು. 2 ಯಾವ? ಸಾತೋಡ ಜಲಪಾತ, ಇನ್ನೊಂದು ಲಾಲ್ಗುಳಿ ಫಾಲ್ಸ್. ಸಾತೋಡ ಮತ್ತು ಲಾಲ್ಗುಳಿ ಫಾಲ್ಸ್ಗಳು ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದಾವ. ಕನ್ನಡ ಜಿಲ್ಲೆ 2 ಜಲಪಾತಗಳು, ಒಂದು ಸಾತೋಡ ಫಾಲ್ಸ್, ಒಂದು ಲಾಲ್ಗುಳಿ. ಸಾತೋಡ ಮತ್ತು ಲಾಲ್ಗುಳಿ ಯಾವ ನದಿಯನ್ನ? ಕಾಳಿ ನದಿಯಿಂದ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುವಂತ ಕಾಳಿ 2 ಜಲಪಾತಗಳನ್ನು ಸೃಷ್ಟಿ ಫಾಲ್ಸ್. ನೋಡಿ, ಆಲ್ರೆಡಿ ನಾವು ಕರ್ನಾಟಕ ರಾಜ್ಯದ 5 ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಕರ್ನಾಟಕದ ಹಿನ್ನೆಲೆ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ಹವಾಮಾನ ವಾಯುಗುಣ, ಕರ್ನಾಟಕದ ಮಣ್ಣು, ಕರ್ನಾಟಕದ ಅರಣ್ಯ ಸಂಪನ್ಮೂಲಗಳು, ಈ ಕರ್ನಾಟಕದ ನದಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. 2 ನದಿಗಳ ಬಗ್ಗೆ ನೋಡಿವಿ ನಾವು. ಒಂದು ಮಹದಾಯಿ, ಇನ್ನೊಂದು ಕಾಳಿ. ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ನದಿ ಯಾವ್ದಂದ್ರ ಶರಾವತಿ ನದಿ. ಈ ಶರಾವತಿ ನದಿ ಎಲ್ಲಿ ಜನ್ಮ ತಾಳುತ್ತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನ್ಮ ತಾಳುತ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಶರಾವತಿ ನದಿ.
ಇದು ಹೈಯೆಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯೆ ಹರಿಯುವಂತ ನದಿ ಇದು. ಹುಟ್ಟುವುದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ, ಹರಿಯುವುದು ಕೂಡ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ. ಶರಾವತಿ ನದಿ ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕ ಹರಿಯುವ ಅತ್ಯಂತ ಮುಖ್ಯವಾಗಿರುವಂತ ನದಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿಯ ಲೆಂತ್ ಎಷ್ಟಿದೆ ಅಂದ್ರೆ 128 ಕಿಲೋಮೀಟರ್ ಲೆಂತ್ ಇದೆ, 128 ಕಿಲೋಮೀಟರ್ ಉದ್ದವಾಗಿದೆ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಜೋಗ ಫಾಲ್ಸ್, ಜೋಗ ಜಲಪಾತ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರ ಜೋಗ ಜಲಪಾತ. ಜೋಗ ಜಲಪಾತದಲ್ಲಿ ರಾಜ, ರೂರರ್, ರಾಕೆಟ್, ರಾಣಿ. ರಾಜ, ರೂರರ್, ರಾಕೆಟ್, ರಾಣಿ 4 ಮೂಲಗಳಿಂದ ನೀರು ಭೂಮಿಗೆ ಬೀಳ್ತಾ ಇದ್ದರೆ ಇದನ್ನ ಏಷ್ಯಾ ಖಂಡದ ಗರ್ಜಿಸುವ ಜಲಪಾತ ಅಂತ ಕರೀತಾರೆ. ಏಷ್ಯಾ ಖಂಡದ ಗರ್ಜಿಸುವ ಜಲಪಾತ ಯಾವುದಂದ್ರೆ ಅದು ಜೋಗ ಜಲಪಾತ. ಜೋಗ ಜಲಪಾತ ರಾಜ, ರೂರರ್, ರಾಕೆಟ್, ರಾಣಿ ಎಂಬ 4 ಮೂಲಗಳಿಂದ ಬೀಳುತ್ತದೆ. ಹಾಗಾದ್ರೆ ಜೋಗ ಜಲಪಾತ ಇದರ ಸ್ವಲ್ಪ ಮುಂದೆ ಹೋದೇವೆ ಅಂದ್ರೆ ಈ ಒಂದು ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ, ಶರಾವತಿ ನದಿಗೆ ಅಡ್ಡಲಾಗಿ. ಯಾವ ಅಣೆಕಟ್ಟಂದ್ರ ಹೇಳಿ ನೋಡೋಣ. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಯಾವುದು? ಗೋರೂರು ಅಣೆಕಟ್ಟು, ಭದ್ರಾ ಅಣೆಕಟ್ಟು, ಗಾಜನೂರು ಅಣೆಕಟ್ಟು, ಲಿಂಗನಮಕ್ಕಿ ಅಣೆಕಟ್ಟು. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು. ಸೂಪರ್, ರೈಟ್ ಆನ್ಸರ್, ರೈಟ್. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಲಿಂಗನಮಕ್ಕಿ ಅಣೆಕಟ್ಟು. ಲಿಂಗನಮಕ್ಕಿ. ಈ ಲಿಂಗನಮಕ್ಕಿ ಅಣೆಕಟ್ಟಿನ ವಿಶೇಷ ಏನಂದ್ರೆ ಸುಮಾರು 146 TMC ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ. ಸಾರಿ 156 TMC ನೋಡಿ, 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ ಅಣೆಕಟ್ಟಿದೆ. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ ಲಿಂಗನಮಕ್ಕಿ. ಲಿಂಗನಮಕ್ಕಿ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನೋಡಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಅಣೆಕಟ್ಟು. 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಸರ್ ಮತ್ತೆ ಈ ನೀರನ್ನ ಎದಕ್ ಬಳಸ್ತಾರ ಅಂತಂದ್ರೆ ಈ ನೀರನ್ನ ಯಾವ ಉದ್ದೇಶಕ್ಕಾಗಿ ಬಳಸ್ತಾರ ಅಂದ್ರೆ ಜಲವಿದ್ಯುತ್ಗಾಗಿ ಬಳಸ್ತಾರೆ. ಜಲವಿದ್ಯುತ್. ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿರುವಂತ ಯಾವ ಉದ್ದೇಶಕ್ಕಾಗಿ ಬಳಸುತ್ತಾರೆ ಅಂತ ಕ್ವಶನ್ ಕೇಳೋಣ. ಜಲವಿದ್ಯುತ್ತಿಗಾಗಿ. ಇಲ್ಲಿರುವಂತ ಜಲವಿದ್ಯುತ್ ಯೋಜನೆಯನ್ನು ಏನಂತ ಕರೀತಾರಂದ್ರೆ ಇಲ್ಲಿರುವ ಜಲವಿದ್ಯುತ್ ಯೋಜನೆಯನ್ನ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿರುವಂತ ಜಲವಿದ್ಯುತ್ ಯೋಜನೆಗೆ ಏನಂತ ಕರೀತಾರಂದ್ರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಎಂದು ಕರೆಯುತ್ತಾರೆ. ಜಲವಿದ್ಯುತ್ ಅನ್ನ ಯಾವ ಹೆಸರಿಂದ ಕರೀತಾರಂದ್ರ ಜಲವಿದ್ಯುತ್ ಅನ್ನ ಬಿಳಿಯ ಕಲ್ಲಿದ್ದಲು. ಜಲವಿದ್ಯುತ್ ಅನ್ನ ಬಿಳಿಯ ಕಲ್ಲಿದ್ದಲು ಅಂತ ಕರೀತಾರೆ. ನಾಳೆ ಅನ್ವರ್ತಕ ನಾಮಗಳನ್ನು ಕೇಳುವ ಸಾಧ್ಯತೆ ಇದೆ. ಈ ಲಿಂಗನಮಕ್ಕಿ ಅಣೆಕಟ್ಟಿನ ವಿಶೇಷ ಏನಂತಂದ್ರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವ ಅಣೆಕಟ್ಟಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ಅಣೆಕಟ್ಟು. ಇಡೀ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ಅಣೆಕಟ್ಟೆ ಲಿಂಗನಮಕ್ಕಿ ಅಣೆಕಟ್ಟು ನೋಡಿ.
ಯಾವ ಅಡ್ಡಲಾಗಿ ಅಂದ್ರ ಶರಾವತಿ ನದಿಗೆ ಅಡ್ಡಲಾಗಿ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಲಿಂಗನಮಕ್ಕಿಯಲ್ಲಿ ಗರಿಷ್ಠ ಪ್ರಮಾಣದ ಮೀನುಗಾರಿಕೆಯನ್ನು ಮಾಡ್ತಾರೆ. ಮೀನುಗಾರಿಕೆಗೆ ಫೇಮಸ್ ಆಗಿದೆ. ಅತ್ಯಂತ ಪ್ರಸಿದ್ಧವಾದ ಮೀನುಗಾರಿಕೆ ಮತ್ತು ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ಅಣೆಕಟ್ಟು ಅಂದ್ರ ಲಿಂಗನಮಕ್ಕಿ ಅಣೆಕಟ್ಟು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಶರಾವತಿ ನದಿ. ಈ ಶರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಜೋಗ ಜಲಪಾತ. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟಿ ಲಿಂಗನಮಕ್ಕಿ ಅಣೆಕಟ್ಟು. ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಕಂಡು ಬರುವಂತ ಜಲವಿದ್ಯುತ್ ಯೋಜನೆಯನ್ನ ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಇನ್ನ ನೆಕ್ಸ್ಟ್ ಯಾವ್ದಂದ್ರ ನೇತ್ರಾವತಿ ನದಿ ನೋಡಿ. ನೇತ್ರಾವತಿ. ಈ ನೇತ್ರಾವತಿ ನದಿ ಯಾವ ಜಿಲ್ಲೆಯಲ್ಲಿ ಜನ್ಮ ತಾಳ್ತದ? ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಯಾವ ಜಿಲ್ಲೆಯಲ್ಲಿ ಜನ್ಮ ತಾಳುತ್ತದೆ? ನೇತ್ರಾವತಿ ನದಿ ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆ. ಸೂಪರ್. ಇದು ಎಲ್ಲಿ ಜನ್ಮ ತಾಳ್ತಂದ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನ್ಮ ತಾಳ್ತದೆ. ನೇತ್ರಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಡಿಯಾಲಬಲೈ ಎಂಬ ಸ್ಥಳದಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ. ಹುಟ್ಟುವುದು ನೇತ್ರಾವತಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಹುಟ್ಟುತ್ತದ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಡಿಯಾಲಬಲೆ ಎಂಬ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದ. ನೇತ್ರಾವತಿ ಯಾವ ದೇವಸ್ಥಾನದ ಮೇಲೆ ಹಾದು ಹೋಗಿದೆ ಅಂದ್ರೆ ಧರ್ಮಸ್ಥಳ ನೋಡಿ. ಧರ್ಮಸ್ಥಳ. ನೇತ್ರಾವತಿ ಎಂಬುದು ಧರ್ಮಸ್ಥಳದಲ್ಲಿ ಪಕ್ಕದಲ್ಲಿ ಹಾದು ಹೋಗಿರುವಂತ ನದಿ. ನೇತ್ರಾವತಿ ನದಿಗೆ ಒಂದು ಉಪನದಿ ಇದೆ ನೋಡಿ. ಯಾವುದು? ಕುಮಾರಧಾರ. ನೇತ್ರಾವತಿ ನದಿಯ ಉಪನದಿ ಯಾವ್ದಂದ್ರ ಕುಮಾರಧಾರ. ಕುಮಾರಧಾರ ನದಿಯ ಉಪನದಿ ಅಂದ್ರ ಗುಂಡ್ಯ. ಕುಮಾರಧಾರ, ಗುಂಡ್ಯ. ನೇತ್ರಾವತಿ ನದಿಯ ಉಪನದಿ ಅಂದ್ರ ಕುಮಾರಧಾರ, ಕುಮಾರಧಾರ ಉಪನದಿ ಅಂದ್ರ ಗುಂಡ್ಯ. ನೇತ್ರಾವತಿ ನದಿಯ ಉಪನದಿ ಕುಮಾರಧಾರ, ಕುಮಾರಧಾರ ನದಿಯ ಉಪನದಿ ಅಂದ್ರೆ ಗುಂಡ್ಯ. ಕುಮಾರಧಾರ ಯಾವ ನಗರದ ಮೇಲೆ ಹಾದು ಹೋಗಿದೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯ. ಇದನ್ನ ಕರ್ನಾಟಕ ರಾಜ್ಯದ ದೇವಾಲಯಗಳ ನಗರ ಅಂತ ಕರೀತಾರೆ. ಕುಕ್ಕೆ ಸುಬ್ರಹ್ಮಣ್ಯವನ್ನ ಕರ್ನಾಟಕದ ದೇವಾಲಯಗಳ ನಗರ ಎನಿಸಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಇದು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರ ಕುಮಾರಧಾರ ನದಿಯ ದಡದ ಮೇಲೆ ಇದೆ. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವ ಜಲಪಾತ ಹೇಳಿ ನೋಡೋಣ. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದು? ಸೂಪರ್. ಗೋಪಾಲ್ ಕರೆಕ್ಟ್ ಆನ್ಸರ್. ಅನು ಕರೆಕ್ಟ್. ಹರ್ಷ ಕರೆಕ್ಟ್. ಆದರ್ಶ ಕರೆಕ್ಟ್. ಮಲ್ಲಿ ಫಾಲ್ಸ್ ನೋಡಿ. ಮಲ್ಲಳ್ಳಿ ಜಲಪಾತ. ಮಲ್ಲಳ್ಳಿ ಜಲಪಾತ ಆಕ್ಚುಲಿ ಕುಮಾರಧಾರ ನದಿಯ ದಡದ ಮೇಲೇನೆ ಬಹಳ ಫೇಮಸ್ ಇದೆ ಅದು ಮಲ್ಲಳ್ಳಿ ಜಲಪಾತ. ನಮ್ಮ ಹುಡುಗ ಒಂದು ಸ್ಟೇಟಸ್ ಹಾಕಿದ್ದು ಅದೇ ನದಿ ದಡದ ಮೇಲೆ ಫೋಟೋ ತೆಗೆದಾರ ನಂದು. ಇದು ನೋಡಿ
ಇದ ಜಲಪಾತ. ಇದು ಕಾಣಿಸ್ತಾ ಇದೆ ಜಲಪಾತ ಹಿಂದ್ಗಡೆ. ನಾ ಮುಂದ್ ನಿಂತೀನಿ, ಹಿಂದ್ ಜಲಪಾತ ಇದೆ ನೋಡಿ. ಯಾರು ಇನ್ನೇಮ್ ತೋರ್ಸೋನಾರ ಅವರು? ಹಾಗಾದ್ರೆ ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವ್ದಂದ್ರ ಮಲ್ಲಳ್ಳಿ ಜಲಪಾತ. ಹಾಗಾದ್ರೆ ಮಲ್ಲಳ್ಳಿ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಇದನ್ನು ಒಂದ್ಸರಿ ಹೇಳಿ ನಿಮ್ಗೆ. ಮಲ್ಲಳ್ಳಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಂದ್ರ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಮಲ್ಲಳ್ಳಿ ಎಂಬ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ನೇತ್ರಾವತಿ ನದಿಯ ಉಪನದಿ ಅಂದ್ರ ಕುಮಾರಧಾರ, ಕುಮಾರಧಾರ ಉಪನದಿ ಅಂದ್ರ ಗುಂಡ್ಯ. ಈ ಗುಂಡ್ಯ ನದಿ ಮತ್ತು ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳನ್ನ ಯಾವ ನದಿ ಕನೆಕ್ಟ್ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಹೇಳ್ರಿ ನೋಡೋಣ. ಯಾವ ನದಿ ಕನೆಕ್ಟ್ ಮಾಡಬೇಕು? ಕಾವೇರಿ, ಭವಾನಿ, ಅಘನಾಶಿನಿ, ಅರ್ಕಾವತಿ. ಯಾವ ನದಿ ಕನೆಕ್ಷನ್ ಮಾಡುವಂತ ಉದ್ದೇಶವನ್ನು ಹೊಂದಲಾಗಿದೆ? ಓಕೆ, ಕಾವೇರಿ, ಭವಾನಿ, ಅಘನಾಶಿನಿ, ಅರ್ಕಾವತಿ ಯಾವ ನದಿಗೆ ಕನೆಕ್ಟ್ ಮಾಡುವಂತ ಉದ್ದೇಶವನ್ನು ಹೊಂದಲಾಗಿದೆ ಹೇಳಿ? ಸರಿಯಾದ ಉತ್ತರ ಅರ್ಕಾವತಿ ನದಿಗೆ ನೋಡಿ. ಅರ್ಕಾವತಿ ನದಿ ಕನೆಕ್ಟ್ ಮಾಡಬೇಕನ್ನುವಂತ ಉದ್ದೇಶ. ಈ ಅರ್ಕಾವತಿ ನದಿ ಕನೆಕ್ಟ್ ಮಾಡಬೇಕ ಉದ್ದೇಶವನ್ನ ಏನಂತ ಕರಿತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ಎತ್ತಿನ ಹೊಳೆ ಯೋಜನೆ ಅಂತ ಕರಿತೀವಿ. ಎತ್ತಿನ ಹೊಳೆ ಯೋಜನೆ. ಎತ್ತಿನ ಹೊಳೆ ಯೋಜನೆ ನೇತ್ರಾವತಿಯ ನದಿಯ ನೀರನ್ನ ಅರ್ಕಾವತಿ ಕನೆಕ್ಟ್ ಮಾಡುವಂತ ಉದ್ದೇಶಕ್ಕಾಗಿ ಹಮ್ಮಿಕೊಂಡ ಯೋಜನೆಯನ್ನೇ ಎತ್ತಿನ ಹೊಳೆ ಯೋಜನೆ ಎಂದು ಕರೆಯುತ್ತೇವೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು, ಎತ್ತಿನ ಹೊಳೆ ಯೋಜನೆ. ಎಷ್ಟು ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನಂದ್ರೆ ಸುಮಾರು 8 ಚಿಕ್ಕ ಚಿಕ್ಕ ಬ್ಯಾರೇಜ್ಗಳ ನಿರ್ಮಾಣ ಮಾಡಿ ಆ ಮೂಲಕ ಎಷ್ಟು ಜಿಲ್ಲೆಗಳಿಗೆ ಅಂದ್ರ ಮುಖ್ಯವಾಗಿ 4 ಜಿಲ್ಲೆಗಳಿಗೆ. ಹಾಗಾದ್ರೆ ಎತ್ತಿನ ಹೊಳೆ ಯೋಜನೆಯ ಕಲ್ಪನೆಯನ್ನು ಕೊಟ್ಟವರು ಯಾರಂದ್ರ ವೀರಪ್ಪ ಮೊಯ್ಲಿ. ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು. ಎತ್ತಿನ ಹೊಳೆ ಯೋಜನೆಯ ಕಲ್ಪನೆಯನ್ನು ಕೊಟ್ಟವರು ಯಾರಂದ್ರ ವೀರಪ್ಪ ಮೊಯ್ಲಿ ಅವರು. ವಿಶೇಷ ಏನು ಅಂತಂದ್ರ ಯಾವ ಸಮಿತಿ ಅಂತ ಕೇಳಿದ್ದಾನೆ? GS ಪರಮಶಿವಯ್ಯ ವರದಿ ನೋಡಿ. GS ಪರಮ ಶಿವಯ್ಯ ವರದಿ. ಯಾವ ವರದಿಯ ಪ್ರಕಾರ ಅಂದ್ರ GS ಪರಮಶಿವಯ್ಯ ವರದಿಯ ಪ್ರಕಾರ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ. GS ಪರಮಶಿವಯ್ಯ ವರದಿ ಇಂಪಾರ್ಟೆಂಟ್ ಆಗಿರುವಂತ ವರದಿ. GS ಪರಮಶಿವಯ್ಯ ವರದಿ ಸಾಕಷ್ಟು ಕೋಟ್ಯಾಂತರ ಅಮೌಂಟ್ ಅನ್ನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ. ಸ್ಟ್ರಕ್ ಆಗ್ತಾ ಇದೆ ತುಂಬಾ. 1 5 ನಿಮಿಷ